ನಮಸ್ಕಾರ ಸ್ನೇಹಿತರೆ. ಸೀಸನ್ ಯಾವುದೇ ಇರಲಿ, ಗಿಡ ಚಿಗುರೋದಕ್ಕೆ ಪ್ರಾರಂಭ ಆಯಿತು, ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸಾಕು, ಕೀಟಗಳ ಕಾಟ ಕೂಡ ಪ್ರಾರಂಭ ಆಗುತ್ತೆ. ಅದರಲ್ಲೂ ಅಫಿಡ್ಸ್ ಹಾಗೂ ಮೀಲಿ ಬಗ್ಸ್ಗಳ ತೊಂದರೆ ತುಂಬಾ ಇರುತ್ತೆ. ಇವುಗಳ ಕಾಟದಿಂದ ಮುಕ್ತಿ ಪಡೆಯೋದು ಅತ್ಯಂತ ಕಷ್ಟಕರವಾದ ಸಂಗತಿ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಈ ಅಫಿಡ್ಸ್ ಹಾಗೂ ಮೀಲಿ ಬಗ್ಸ್ಗಳನ್ನು ತಡೆಯೋದಕ್ಕೆ ನಿಮಗೆ ಅತ್ಯಂತ ಸುಲಭ ಹಾಗೂ ಪರಿಣಾಮಕಾರಿಯಾದ ಕ್ರಮಗಳನ್ನು ತಿಳಿಸಿಕೊಡ್ತೀನಿ. ಇವುಗಳನ್ನು ಫಾಲೋ ಮಾಡಿದರೆ ನೀವು ಖಂಡಿತವಾಗಿಯೂ ಅಫಿಡ್ಸ್ ಹಾಗೂ ಮೀಲಿ ಬಗ್ಸ್ಗಳಿಂದ ನಿಮ್ಮ ಗಿಡಗಳನ್ನು ರಕ್ಷಣೆ ಮಾಡ್ಕೊಳ್ಬೋದು. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಅಫಿಡ್ಸ್ ಹಾಗೂ ಮೀಲಿ ಬಗ್ಸ್ಗಳು ಎಲ್ಲ ರೀತಿಯ ಗಿಡಗಳಿಗೂ ಬರೋದಿಲ್ಲ. ಕೆಲವೊಂದು ಗಿಡಗಳನ್ನು ಮಾತ್ರ ಇವು ಅಟ್ಯಾಕ್ ಮಾಡ್ತವೆ. ಉದಾಹರಣೆಗೆ ದಾಸವಾಳ ಹೂವಿನ ಗಿಡ, ಕೆಲವೊಂದು ತರಕಾರಿ ಗಿಡ, ಅಂದರೆ ಇವುಗಳಿಗೆ ಸಾಫ್ಟ್ ಸ್ಟೆಮ್ ಅಂದರೆ ಮೃದುವಾದ ಕಾಂಡ ಇರುವಂಥ ಗಿಡಗಳೇ ಇವುಗಳ ಟಾರ್ಗೆಟ್. ಆಗಷ್ಟೇ ಚಿಗುರೊಡೆದಿರುವ ಗಿಡಗಳಿಗೆ ಬಹಳ ಬೇಗ ಅಂಟಿಕೊಳ್ತವೆ. ಅಷ್ಟೇ ಅಲ್ಲ, ಆರ್ಕಿಡ್ಸ್, ಫನ್ಸ್, ಫೈಕಸ್, ಪೋಥಾಸ್, ಪಾಮ್ಸ್ ಮೊದಲಾದ ಇಂಡೋರ್ ಗಿಡಗಳನ್ನು ಸಹ ಇವು ಅಟ್ಯಾಕ್ ಮಾಡ್ತವೆ. ಈ ಗಿಡಗಳ ಹೂವು, ಕಾಂಡದಲ್ಲಿರುವ ರಸ ಇವುಗಳಿಗೆ ಬಹಳ ಇಷ್ಟ. ಅಷ್ಟೇ ಅಲ್ಲ, ಕೆಲವೊಂದು ಗಿಡಗಳ ಬೇರುಗಳನ್ನು ಅಟ್ಯಾಕ್ ಮಾಡುವಂತಹ ಅಫಿಡ್ಸ್ ಹಾಗೂ ಮೀಲಿ ಬಗ್ಸ್ಗಳನ್ನು ಸಹ ನಾವು ಕಾಣಬಹುದು. ಇವು ಗಿಡಗಳ ಬೇರುಗಳ ಮೇಲೆ ಅಟ್ಯಾಕ್ ಮಾಡಿ ರಸವನ್ನು ಹೀರ್ತವೆ. ಇದರಿಂದ ಗಿಡಗಳು ಮುದುರಿ ಹೋಗ್ತವೆ, ಬಣ್ಣ ಬದಲಾಗುತ್ತೆ ಹಾಗೂ ಬೆಳವಣಿಗೆ ಕುಂಠಿತವಾಗುತ್ತೆ. ಇದರಿಂದ ಗಿಡಗಳು ಬಹಳ ಬೇಗ ಹಾಳಾಗೋದನ್ನು ನಾವು ಕಾಣಬಹುದು. ಈಗ ಇಂತಹ ಕೀಟಗಳನ್ನು ತೆಗೆದುಹಾಕೋದಕ್ಕೆ, ಇಂತಹ ಕೀಟಗಳಿಂದ ನಮ್ಮ ಗಿಡಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಸುಲಭವಾದ ಹಾಗೂ ಪರಿಣಾಮಕಾರಿಯಾದ ಕ್ರಮಗಳನ್ನು ನಿಮಗೆ ತಿಳಿಸಿಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಫಸ್ಟ್ ಮೆಥಡ್ ಯಾವುದು ಅಂತ ನೋಡೋಣ. ಇದಕ್ಕಾಗಿ ನೀವು ಸುಮಾರು 2 ಲೀಟರ್ನಷ್ಟು ನೀರನ್ನು ತಗೊಳ್ಬೇಕು. ಇದಕ್ಕೆ 1 ಸ್ಪೂನ್ ಬೇಕಿಂಗ್ ಸೋಡಾವನ್ನು ಸೇರಿಸಬೇಕು. ಇದರಲ್ಲಿ ಬೇಕಿಂಗ್ ಸೋಡಾ ಒಂದು ಒಳ್ಳೆಯ ಪೆಸ್ಟಿಸೈಡ್ ಹಾಗೂ ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಇದಕ್ಕೆ 1 ಸ್ಪೂನ್ ವೈಟ್ ವಿನೆಗಾರನ್ನು ಸೇರಿಸಬೇಕು. ಈ ವೈಟ್ ವಿನೆಗಾರ್ ಒಂದು ಒಳ್ಳೆಯ ಕೀಟನಾಶಕವಾಗಿ ಕೆಲಸ ಮಾಡುತ್ತೆ. ಅಂದರೆ ಇವೆರಡು ಸೇರೋದ್ರಿಂದ ನೀವು ಒಳ್ಳೆಯ ಒಂದು ಪೆಸ್ಟಿಸೈಡನ್ನು ತಯಾರು ಮಾಡ್ಕೊಳ್ಬೋದು. ನಾನಿಲ್ಲಿ ತೋರಿಸ್ತಾ ಇರೋದು ನಿಮಗೆ ಡೆಮಾನ್ಸ್ಟ್ರೇಷನ್ ಪರ್ಪಸ್ಗಾಗಿ ಮಾತ್ರ. ನಾನು ಹೇಳಿದ ಪ್ರಮಾಣದಲ್ಲಿ ನೀವು ನೀರು, ಬೇಕಿಂಗ್ ಸೋಡಾ ಮತ್ತು ವೈಟ್ ವಿನೆಗಾರನ್ನು ಸೇರಿಸ್ಕೊಳ್ಬೇಕು. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇಯರಲ್ಲಿ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಸಾಕು. ವಾರಕ್ಕೆ ಒಮ್ಮೆ ಸ್ಪ್ರೇ ಮಾಡಿದರೆ ಸಾಕು. ಆದರೆ ಇದನ್ನು ನೀವು ಅತಿಯಾಗಿ ಅಪ್ಲೈ ಮಾಡೋದ್ರಿಂದ ಗಿಡ ಸಾಯಲೂಬಹುದು. ಆದ್ದರಿಂದ ಅಗತ್ಯವಿದ್ದಷ್ಟು ಮಾತ್ರ ನೀವು ಇದನ್ನ ಉಪಯೋಗಿಸ್ಬೇಕು. ಸ್ನೇಹಿತರೆ, ಈಗ 2ನೇ ಮೆಥಡ್ನಲ್ಲಿ ನೀವು 1 ಲೀಟರ್ನಷ್ಟು ನೀರನ್ನು ತಗೊಳ್ಳಿ. ಇದಕ್ಕೆ 2ರಿಂದ 4ರಷ್ಟು ಚಿಲ್ಲಿ ಅಂತಂದರೆ ಹಸಿಮೆಣಸಿನಕಾಯಿಗಳನ್ನು, ಅಂದರೆ ಖಾರ ಇರುವಂತಹ ಹಸಿಮೆಣಸಿನಕಾಯಿಗಳನ್ನು ಸೆಲೆಕ್ಟ್ ಮಾಡಿ ಕಟ್ ಮಾಡಿ ಇದಕ್ಕೆ ನೀವು ಸೇರಿಸಬೇಕು. ಇದಕ್ಕೆ 1 ಬೆಳ್ಳುಳ್ಳಿ ಅಂತಂದರೆ ಈ ಬೆಳ್ಳುಳ್ಳಿಯನ್ನು ನೀವು ಜಜ್ಜಿ ಅಥವಾ ಮ್ಯಾಶ್ ಮಾಡಿ ಈ ನೀರಿಗೆ ಸೇರಿಸಬೇಕು. ಇದನ್ನು ನೀವು 4ರಿಂದ 5 ಗಂಟೆಗಳ ಕಾಲ ನೆನೆಸಿಡಬೇಕು. ಓವರ್ನೈಟ್ ಅಂದರೆ ಒಂದು ರಾತ್ರಿ ಇಡೀ ನೆನೆಸಿಟ್ಟು ಬೆಳಗ್ಗೆ ಬೇಕಿದ್ದರೂ ನೀವು ಇದನ್ನ ಸ್ಪ್ರೇ ಮಾಡಲಿಕ್ಕೆ ಬರುತ್ತೆ. ಇದರಲ್ಲಿ ಚಿಲ್ಲಿ ಅಂದರೆ ಹಸಿಮೆಣಸಿನಕಾಯಿ ಒಂದು ನ್ಯಾಚುರಲ್ ಪೆಸ್ಟಿಸೈಡ್ ಆಗಿ ನಿಮಗೆ ಕೆಲಸ ಮಾಡುತ್ತೆ. ಅಫಿಡ್ಸ್, ವೈಟ್ ಫ್ಲೈಸ್ ಹಾಗೂ ಸ್ಪೈಡರ್ ಮೈಟ್ಗಳಿಗೆ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದರ ಜೊತೆಯಲ್ಲಿ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಕೂಡ ಒಂದು ನ್ಯಾಚುರಲ್ ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ. ಇವೆರಡರ ಕಾಂಬಿನೇಷನಿಂದ ಒಂದು ಪರಿಣಾಮಕಾರಿಯಾದಂತಹ ಒಂದು ಲಿಕ್ವಿಡನ್ನು ನೀವು ತಯಾರು ಮಾಡ್ಕೊಳ್ಬೋದು. ಈ ಲಿಕ್ವಿಡನ್ನು ಸಹ ನೀವು ವಾರಕ್ಕೆ ಒಮ್ಮೆ ಸ್ಪ್ರೇ ಮಾಡಿದರೆ ಸಾಕು. ಅಫಿಡ್ಸ್ ಮತ್ತು ಮೀಲಿ ಬಗ್ಸ್ಗಳಿಂದ ಗಿಡಗಳನ್ನ ಬಚಾವ್ ಮಾಡಬಹುದು. ಸ್ನೇಹಿತರೆ, ಈಗ 3ನೇದಾಗಿ ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ಕ್ರಮವನ್ನು ನಿಮಗೆ ಅಂದರೆ ಮೆಥಡನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕಾಗಿ ನೀವು ಸುಮಾರು 3 ಲೀಟರ್ನಷ್ಟು ನೀರನ್ನು ತಗೊಳ್ಬೇಕಾಗತ್ತೆ. ಇದಕ್ಕೆ ಟೀ ಟ್ರೀ ಆಯಿಲನ್ನು ಸೇರಿಸಬೇಕು. ಇದು ನಿಮಗೆ ಅಂದರೆ ಟೀ ಟ್ರೀ ಆಯಿಲ್ ಸಾಮಾನ್ಯವಾಗಿ ಎಲ್ಲ ದೊಡ್ಡ ಅಂಗಡಿಗಳಲ್ಲಿ, ಮಾಲ್ಗಳಲ್ಲಿ ಸಿಗತ್ತೆ. ಆನ್ಲೈನಲ್ಲೂ ಕೂಡ ನಿಮಗಿದು ಸಿಗತ್ತೆ. ಈ ಟೀ ಟ್ರೀ ಆಯಿಲನ್ನು ಆಸ್ಟ್ರೇಲಿಯಾದಲ್ಲಿ ಬೆಳೆಯುವಂತಹ ಟೀ ಮರದಿಂದ ತೆಗಿತಾರೆ. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಆ್ಯಕ್ನೆ, ಅಥ್ಲೀಟ್ಸ್ ಫುಟ್, ಉಗುರುಗಳಲ್ಲಿ ಉಂಟಾಗುವಂತಹ ಫಂಗಸ್, ಹೇನು ನಿವಾರಕವಾಗಿ, ಕೀಟಗಳು ಕಚ್ಚಿದಾಗ ಉಂಟಾಗುವ ಗಾಯದ ನಿವಾರಣೆಗಾಗಿ ಉಪಯೋಗಿಸ್ತಾರೆ. ಅಷ್ಟೇ ಅಲ್ಲ, ಚರ್ಮದ ಅನೇಕ ತೊಂದರೆಗಳ ನಿವಾರಣೆಗಾಗಿ ಇದನ್ನು ಉಪಯೋಗಿಸಲಾಗುತ್ತೆ. ಆದರೆ ಡೈರೆಕ್ಟಾಗಿ ಇದನ್ನು ನಾವು ಉಪಯೋಗಿಸ್ಬಾರ್ದು. ಬೇರೆ ಎಣ್ಣೆಗಳ ಜೊತೆ ಸೇರಿಸ್ಬಿಟ್ಟು ಉಪಯೋಗಿಸ್ಬೇಕಾಗುತ್ತೆ. ಅಂದರೆ ಕೊಬ್ಬರಿ ಎಣ್ಣೆ ಜೊತೆ ಸೇರಿಸಿ ಉಪಯೋಗಿಸ್ಬೋದು. ಗಿಡಗಳಿಗಾಗಿ ಇದು ನ್ಯಾಚುರಲ್ ಪೆಸ್ಟಿಸೈಡ್ ಆಗಿ, ಆಮೇಲೆ ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಇದು ಕಾಸ್ಟ್ ಎಫೆಕ್ಟಿವ್ ಕೂಡ ಹೌದು.
ಈಗ 1 ಚಮಚದಷ್ಟು ಈ ಟೀ ಟ್ರೀ ಆಯಿಲನ್ನು 3 ಲೀಟರ್ ನೀರಿಗೆ ಸೇರಿಸಬೇಕು. ಇದರ ಜೊತೆಗೆ ವಾಷಿಂಗ್ ಪೌಡರ್, ನೀವು ಯಾವುದೇ ವಾಷಿಂಗ್ ಪೌಡರ್ನ ನೀವು ಇದಕ್ಕೆ ಉಪಯೋಗಿಸ್ಬೋದು. 2 ಸ್ಪೂನಷ್ಟು ವಾಷಿಂಗ್ ಪೌಡರನ್ನು ಈ ನೀರಿಗೆ ಸೇರಿಸಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ಇದನ್ನು ಸಹ ಯಾವಾಗ ಅಫಿಡ್ಸ್ ಅಥವಾ ಮೀಲಿ ಬಗ್ಸ್ ನಿಮ್ಮ ಗಿಡವನ್ನು ಅಟ್ಯಾಕ್ ಮಾಡಿರ್ತಾವಲ್ಲ, ಆಗ ಮಾತ್ರ ನೀವು ಇದನ್ನು ಉಪಯೋಗಿಸೋದು ಒಳ್ಳೆಯದು. 15 ದಿವಸಕ್ಕೆ ಒಮ್ಮೆ ಉಪಯೋಗಿಸಿದರೆ ಸಾಕು. ಈ ಅಫಿಡ್ಸ್ ಹಾಗೂ ಮೀಲಿ ಬಗ್ಸ್ಗಳಿಂದ ಗಿಡಗಳನ್ನು ನೀವು ಸುಲಭವಾಗಿ ಬಚಾವ್ ಮಾಡಬಹುದು. ಈಗ ಇನ್ನೊಂದು ಅತ್ಯಂತ ಸುಲಭವಾದ ಮಾರ್ಗವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕಾಗಿ ನೀವು ಉಪಯೋಗಿಸಬೇಕಾಗಿರೋದು ಹಾಟ್ ಪೆಪ್ಪರ್ಸ್, ಅಂದರೆ ಸಣ್ಣ ಸಣ್ಣ ಕೆಂಪು ಮೆಣಸಿನಕಾಯಿಗಳು ಮಾರ್ಕೆಟಲ್ಲಿ ಸಿಗ್ತವೆ. ಇವುಗಳನ್ನು ತಂದುಬಿಟ್ಟು ನೀವೇನು ಮಾಡಬೇಕು, ಸುಮಾರು 1 ಲೀಟರ್ನಷ್ಟು ನೀರಿನಲ್ಲಿ ಇಡಿಯಾಗಿ ಹಾಗೆ ಬೇಕಿದ್ರೂ ಹಾಕ್ಬೋದು ಅಥವಾ ಕಟ್ ಮಾಡಿ ಬೇಕಿದ್ರೂ ಹಾಕ್ಬೋದು. ಇದನ್ನು ನೀವು 1 ರಾತ್ರಿ ನೀರಲ್ಲಿ ನೆನೆಸಿಡಬೇಕು. ನಂತರ ಇದನ್ನು ತೆಗೆದು ಫಿಲ್ಟರ್ ಮಾಡಿ ಇದಕ್ಕೆ 1 ಚಮಚದಷ್ಟು ಯಾವುದೇ ಅಡುಗೆ ಎಣ್ಣೆ ಅಂದರೆ ವೆಜಿಟೇಬಲ್ ಆಯಿಲನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇಯರಲ್ಲಿ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ಇದರಿಂದ ಸಹ ನೀವು ತುಂಬ ಪರಿಣಾಮಕಾರಿಯಾಗಿ ಆಫಿಡ್ಸ್ ಮತ್ತು ಮೀಲಿ ಬಗ್ಸ್ಗಳನ್ನು ದೂರ ಮಾಡಬಹುದು. ಸ್ನೇಹಿತರೆ, ಇವೆಲ್ಲಕ್ಕಿಂತ ಅತ್ಯಂತ ಸುಲಭವಾದ ಮತ್ತು ಪರಿಣಾಮಕಾರಿಯಾದ ಇನ್ನೊಂದು ರೆಮಿಡಿ ಅಂತಂದರೆ, ನೀವೇನು ಮಾಡಬೇಕು, ರೆಗ್ಯುಲರ್ ಆಗಿ 1 ಲೀಟರ್ ನೀರಿಗೆ ಸುಮಾರು 1 ಚಮಚ ನೀಮ್ ಆಯಿಲನ್ನು, ಅಂತಂದರೆ ಕಹಿ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿ ಆಗಾಗ್ಗೆ ಸ್ಪ್ರೇ ಮಾಡ್ತಾ ಇದ್ದರೆ ಈ ಅಫಿಡ್ಸ್ ಮತ್ತು ಮೀಲಿ ಬಗ್ಸ್ಗಳು ಗಿಡಗಳಿಗೆ ಬರೋದೇ ಇಲ್ಲ. ಇದಕ್ಕಾಗಿ ನೀವು ಬೇಕಿದ್ರೆ ಕಹಿ ಬೇವಿನ ಪುಡಿ, ಅಂದರೆ ನೀಮ್ ಲೀಫ್ ಪೌಡರ್ ಅಂತ ಕೂಡ ಸಿಗುತ್ತೆ. ಇದನ್ನು ತಂದುಬಿಟ್ಟು ಸುಮಾರು 1 ಲೀಟರ್ ನೀರಿಗೆ 1 ಚಮಚ ಈ ಪೌಡರನ್ನು ಮಿಕ್ಸ್ ಮಾಡಿ ಆಗಾಗ್ಗೆ ಗಿಡಗಳಿಗೆ ಸ್ಪ್ರೇ ಮಾಡ್ತೀರಿ. ಅಂದರೆ ವಾರಕ್ಕೊಮ್ಮೆ ಅಥವಾ 10 ದಿನಗಳಿಗೆ ಒಮ್ಮೆ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದರೆ ಈ ಅಫಿಡ್ಸ್ ಮತ್ತು ಮೀಲಿ ಬಗ್ಸ್ಗಳು ಗಿಡಗಳಿಗೆ ಅಟ್ಯಾಕ್ ಮಾಡೋದೇ ಇಲ್ಲ. ಈ ಎಲ್ಲ ಕ್ರಮಗಳನ್ನು ನೀವು ಫಾಲೋ ಮಾಡೋದ್ರಿಂದ ಈ ಅಫಿಡ್ಸ್ ಮತ್ತು ಮೀಲಿ ಬಗ್ಸ್ಗಳಿಂದ ನಿಮ್ಮ ಗಿಡಗಳನ್ನು ಸರಿಯಾಗಿ ನೀವು ರಕ್ಷಣೆ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಕೆಲವೊಂದು ಸಂದರ್ಭದಲ್ಲಿ ಗಿಡದ ಮೇಲ್ಭಾಗದಲ್ಲಿ ಈ ಅಫಿಡ್ಸ್ ಹಾಗೂ ಮೀಲಿ ಬಗ್ಸ್ಗಳು ಕಾಣೋದೇ ಇಲ್ಲ. ಹಾಗಿದ್ದಾಗ್ಯೂ ಕೂಡ ಈ ಗಿಡಗಳು ಮುದುರಿ ಹೋಗೋದನ್ನು ಕಾಣ್ಬೋದು, ಸಾಯೋದನ್ನು ನೀವು ಕಾಣ್ಬೋದು. ಇದಕ್ಕೆ ಕಾರಣ ಏನು ಅನ್ನೋದನ್ನು ನೀವು ಹುಡುಕಬೇಕು. ನಾನು ಮೊದಲೇ ಹೇಳಿದಾಗೆ ಗಿಡದ ಬೇರಿನ ಭಾಗದಲ್ಲೂ ಕೂಡ ಈ ಅಫಿಡ್ಸ್ ಮತ್ತು ಮೀಲಿ ಬಗ್ಸ್ಗಳು ಅಟ್ಯಾಕ್ ಮಾಡ್ಬೋದು. ಅಂತಹ ಸಂದರ್ಭದಲ್ಲಿ ನೀವು ಮಣ್ಣನ್ನು ತೆಗೆದುಬಿಟ್ಟು ಸ್ವಲ್ಪ ಬೇರನ್ನು ನೀವು ಅಬ್ಸರ್ವ್ ಮಾಡಬೇಕು. ಅಲ್ಲಿ ನೀವು ಈ ಅಫಿಡ್ಸ್ ಹಾಗೂ ಮೀಲಿ ಬಗ್ಸ್ಗಳು ಇರುವಂತಹ ಸಾಧ್ಯತೆ ಇರುತ್ತೆ. ಆಗ ಈ ಬೇರುಗಳನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಮತ್ತೆ ರೀಪಾಟಿಂಗ್ ಮಾಡೋದ್ರಿಂದ ಇವುಗಳನ್ನು ನೀವು ಅವಾಯ್ಡ್ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.